ಆಹಾ, ಈ ಒಂದು ಆಳವಾದ ಅಧ್ಯಯನಕ್ಕೆ ಸ್ವಾಗತ. ಇವತ್ತು ನಮ್ಮ ಚರ್ಚೆಯ ಮುಖ್ಯ ಗುರಿ ಚಾರ್ಲ್ಸ್ ಡುಹಿಗ್ ಅವರ ಅತ್ಯಂತ ಪ್ರಸಿದ್ಧ ಪುಸ್ತಕ ದ ಪವರ್ ಆಫ್ ಹ್ಯಾಬಿಟ್. ಇದರ ಸಾರಾಂಶವನ್ನು ಅರ್ಥಮಾಡಿಕೊಳ್ಳುವುದು. ನಮ್ಮ ಬಳಿ ಈ ಪುಸ್ತಕದ ಆಸಕ್ತಿದಾಯಕ ಭಾಗಗಳು ಹಾಗೇನೆ ಮೆದುಳಿನ ಬಗ್ಗೆ ನಡೆದಿರುವ ಹಲವಾರು ವೈಜ್ಞಾನಿಕ ಸಂಶೋಧನೆಗಳ ಮಾಹಿತಿಗಳಿವೆ. ಹೌದು, ಖಂಡಿತ. ಮತ್ತು ನಮ್ಮ ಮಿಷನ್ ಏನಂದ್ರೆ ಈ ಪುಸ್ತಕದ ತತ್ವಗಳನ್ನ ಬಳಸಿ ನಮ್ಮ ದಿನನಿತ್ಯದ ಸಮಸ್ಯೆಗಳನ್ನ ನಾವು ಹೇಗೆ ಬಗೆಹರಿಸಿಕೊಳ್ಳಬಹುದು ಅನ್ನೋದನ್ನ ಕಂಡುಕೊಳ್ಳುವುದು. ಅಂದ್ರೆ ಇದು ಕೇವಲ ಯಾವುದೋ ಒಂದು ಸೈದ್ಧಾಂತಿಕ ಚರ್ಚೆ ಅಲ್ಲ. ನಿಜ, ಇದು ನಮ್ಮ ನಡವಳಿಕೆಗಳನ್ನು ಬದಲಾಯಿಸಿಕೊಳ್ಳುವ ಒಂದು ಪ್ರಾಕ್ಟಿಕಲ್ ಕೈಪಿಡಿ ಅಂತಲೇ ಹೇಳ್ಬೋದು. ಇದನ್ನು ಅರ್ಥಮಾಡಿಕೊಳ್ಳಲು ನಾವು ಲೀಸಾ ಆಲೆನ್ ಎಂಬ ಮಹಿಳೆಯ ಕಥೆಯಿಂದ ಶುರು ಮಾಡೋಣ. ಆ ಲೀಸಾ ಅವರ ಕಥೆ ನಿಜಕ್ಕೂ ಆಶ್ಚರ್ಯಕರವಾಗಿದೆ. ಹೌದು, 34 ವರ್ಷದ ಈ ಮಹಿಳೆ ತಮ್ಮ 16ನೇ ವಯಸ್ಸಿನಿಂದಲೇ ಧೂಮಪಾನ ಮತ್ತು ಮದ್ಯಪಾನಕ್ಕೆ ಸಂಪೂರ್ಣವಾಗಿ ದಾಸರಾಗಿದ್ರು. ಬಹುಪಾಲು ಜೀವನವನ್ನು ಅವರು ಬೊಜ್ಜಿನ ಸಮಸ್ಯೆಯೊಂದಿಗೆ ಕಳೆದಿದ್ರು. ಒಂದು ಹಂತದಲ್ಲಿ $10,000ಗೂ ಹೆಚ್ಚು ಸಾಲದ ಸುಳಿಯಲ್ಲಿ ಸಿಲುಕಿದ್ರು. ಕೇಳೋದಕ್ಕೆ ಕಷ್ಟವಾಗುವಂತಹ ಪರಿಸ್ಥಿತಿ ಇದು. ಜೊತೆಗೆ ಅವರ ಪತಿಯೂ ವಿಚ್ಛೇದನೆ ನೀಡಿ ದೂರವಾಗಿದ್ರು ಅಲ್ವಾ? ಹೌದು, ಇದು ಅವರ ಜೀವನದ ಅತ್ಯಂತ ಕರಾಳ ಘಟ್ಟ. ಆದರೆ ಒಂದು ದಿನ ಲೀಸಾ ಈಜಿಪ್ಟ್ನ ಕೈರೋ ನಗರಕ್ಕೆ ಹೋಗಿದ್ದಾಗ ಮರುಭೂಮಿಯಲ್ಲಿ ಚಾರಣ ಮಾಡಬೇಕು ಅನ್ನೋ ಒಂದು ನಿರ್ಧಾರ ಮಾಡ್ತಾರೆ. ಆ ಕಠಿಣವಾದ ಚಾರಣ ಮಾಡಬೇಕಾದ್ರೆ ಅವರು ಮೊದಲು ಧೂಮಪಾನ ಬಿಡಲೇಬೇಕಿತ್ತು. ಕೇವಲ ಆ ಒಂದು ನಿರ್ಧಾರ, ಆ ಒಂದು ಸಣ್ಣ ಬದಲಾವಣೆ ಅವರ ಇಡೀ ಜೀವನವನ್ನೇ ಮರುರೂಪಿಸಿತು ಅಂತ ಹೇಳ್ಬಹುದು. ಖಂಡಿತ. ಕೇವಲ 4 ವರ್ಷಗಳ ನಂತರ ಅದೇ ಲೀಸಾ ಸಂಪೂರ್ಣವಾಗಿ ಬದಲಾಗಿದ್ರು. ಧೂಮಪಾನ ಬಿಟ್ಟಿದ್ರು, ಜೊತೆಗೆ ಬರೋಬ್ಬರಿ 60 ಪೌಂಡ್ ತೂಕ ಇಳಿಸಿದ್ರು. ಅಷ್ಟೇ ಅಲ್ಲ, ಮ್ಯಾರಥಾನ್ ಓಡುವಷ್ಟು ಫಿಟ್ ಆಗಿದ್ರು. ತಮ್ಮ ಸಾಲವನ್ನೆಲ್ಲ ತೀರಿಸಿ ಸ್ವಂತ ಮನೆಯನ್ನು ಕೂಡ ಖರೀದಿಸಿದ್ರು. ಇದನ್ನ ಸ್ವಲ್ಪ ಬಿಡಿಸಿ ನೋಡೋಣ. ಮನುಷ್ಯನ ಮೆದುಳು ಇಂತಹ ಅದ್ಭುತ ಬದಲಾವಣೆಗಳನ್ನು ಹೇಗೆ ಸ್ವೀಕರಿಸುತ್ತೆ? ಒಂದೇ ಒಂದು ಅಭ್ಯಾಸವನ್ನ ಬದಲಾಯಿಸಿದರೆ ಇಡೀ ಜೀವನವೇ ಬದಲಾಗೋಕೆ ಸಾಧ್ಯನಾ ಅಂತ? ಇದು ಒಂದು ಪ್ರಮುಖ ಪ್ರಶ್ನೆಯನ್ನು ಹುಟ್ಟುಹಾಕ್ತದೆ. ಹವ್ಯಾಸಗಳು ಕೇವಲ ವ್ಯಕ್ತಿಗಳಿಗಷ್ಟೇ ಸೀಮಿತನಾ ಅಂತ? ಖಂಡಿತ ಇಲ್ಲ. ಲೀಸಾ ಅವರ ಕಥೆಯಲ್ಲಿ ಒಂದು ಸಣ್ಣ ಬದಲಾವಣೆ ಇಡೀ ಜೀವನವನ್ನ ಹೇಗೆ ಬದಲಾಯಿಸಿತು ಅಂತ ನೋಡಿದ್ವಿ. ಹೌದು, ಒಂದು ಮೂಲ ಹವ್ಯಾಸದ ಬದಲಾವಣೆ. ಎಕ್ಸಾಕ್ಟ್ಲಿ. ಆದ್ರೆ ಈ ಹವ್ಯಾಸಗಳ ವಿಜ್ಞಾನ ಕೇವಲ ಒಬ್ಬ ವ್ಯಕ್ತಿಗೆ ಮಾತ್ರ ಅನ್ವಯಿಸಲ್ಲ. ಇಡೀ ಸಂಸ್ಥೆಗಳು, ಬೃಹತ್ ವ್ಯಾಪಾರ ಮಾರುಕಟ್ಟೆಗಳು ಮತ್ತು ಸಮಾಜಗಳು ಕೂಡ ಇದೇ ಹವ್ಯಾಸಗಳ ತತ್ವದ ಮೇಲೆ ಹೇಗೆ ಕಾರ್ಯನಿರ್ವಹಿಸ್ತವೆ ಎಂಬುದನ್ನ ನಾವು ಅರ್ಥ ಮಾಡ್ಕೊಳ್ಬೇಕಾಗಿದೆ. ಅಂದ್ರೆ ಪ್ರತಿಯೊಂದು ಅಭ್ಯಾಸದ ಹಿಂದೆಯೂ ಮೆದುಳಿನ ಒಂದು ನಿರ್ದಿಷ್ಟ ರಚನೆ ನಿರಂತರವಾಗಿ ಕೆಲಸ ಮಾಡ್ತಾ ಇರುತ್ತೆ ಅಲ್ವಾ? ಹೌದು. ಆ ಕಾರ್ಯವಿಧಾನವನ್ನು ಅರ್ಥ ಮಾಡ್ಕೊಳ್ಬೇಕು ಅಂದ್ರೆ MIT ಸಂಶೋಧಕರು ಇಲಿಗಳ ಮೇಲೆ ನಡೆಸಿದ ಆ ಕುತೂಹಲಕಾರಿ ಪ್ರಯೋಗವನ್ನು ನಾವು ನೋಡ್ಲೇಬೇಕು. ಆ ಪ್ರಯೋಗದ ಬಗ್ಗೆ ಹೇಳೋದಾದರೆ, ವಿಜ್ಞಾನಿಗಳು ಇಲಿಗಳ ಮೆದುಳಿಗೆ ಸಣ್ಣ ವೈರ್ಗಳನ್ನು ಅಳವಡಿಸಿ ಅವುಗಳನ್ನು ಒಂದು T ಆಕಾರದ ವ್ಯೂಹ ಮಾರ್ಗದಲ್ಲಿ ಬಿಟ್ರು. ಆ ಮಾರ್ಗದ ಕೊನೆಯಲ್ಲಿ ಚಾಕ್ಲೇಟ್ ಇಡಲಾಗಿತ್ತು. ಆರಂಭದಲ್ಲಿ ಒಂದು ಗೇಟ್ ಓಪನ್ ಆದಾಗ ಬರುವ ಕ್ಲಿಕ್ ಶಬ್ದ ಕೇಳಿದ ಕೂಡಲೇ ಇಲಿಗಳು ದಾರಿ ಹುಡುಕಲು ಪರದಾಡಿದವು. ಹೌದು, ಪ್ರತಿಯೊಂದು ಗೋಡೆಲನ್ನು ಮೂಸಿ ನೋಡಿದವು, ತಪ್ಪುದಾರಿಯಲ್ಲೂ ಹೋದವು. ಆಗ ಆ ಇಲಿಗಳ ಮೆದುಳು ಅತ್ಯಂತ ಚಟುವಟಿಕೆಯಿಂದ ಕೆಲಸ ಮಾಡ್ತಾ ಇತ್ತು. ಪ್ರತಿಯೊಂದು ಸಣ್ಣ ಮಾಹಿತಿಯನ್ನು ಪ್ರೋಸೆಸ್ ಮಾಡ್ತಾ ಇತ್ತು. ಆದರೆ ದಿನ ಕಳೆದಂತೆ ಆ ಇಲಿಗಳಿಗೆ ದಾರಿ ಸಂಪೂರ್ಣವಾಗಿ ಅಭ್ಯಾಸ ಆಯ್ತು ಅಲ್ವಾ? ನಿಜ. ಇಲಿಗಳು ಗೇಟ್ ಓಪನ್ ಆದ ಕೂಡಲೇ ನೇರವಾಗಿ ಓಡಿಹೋಗಿ ಚಾಕ್ಲೇಟ್ ತಿನ್ನೋಕೆ ಶುರು ಮಾಡಿತು. ಆಗ ವಿಜ್ಞಾನಿಗಳು ಮೆದುಳಿನ ಸ್ಕ್ಯಾನ್ ನೋಡಿದಾಗ ಅವರಿಗೆ ಆಶ್ಚರ್ಯವಾಯಿತು. ಯಾಕೆಂದರೆ ಮೆದುಳಿನ ಹೆಚ್ಚಿನ ಭಾಗಗಳು ವಿಶ್ರಾಂತಿ ಪಡಿತಾ ಇದ್ವು. ಹೌದು, ಕೇವಲ ಮೆದುಳಿನ ಆಳದಲ್ಲಿರುವ ಬಾಸಲ್ ಗ್ಯಾಂಗ್ಲಿಯಾ ಅನ್ನೋ ಒಂದು ಸಣ್ಣ ಭಾಗ ಮಾತ್ರ ಆಕ್ಟಿವ್ ಆಗಿತ್ತು. ಇದನ್ನ ಸರಳವಾಗಿ ಹೇಳ್ಬೇಕು ಅಂದ್ರೆ ಬಾಸಲ್ ಗ್ಯಾಂಗ್ಲಿಯಾ ಅನ್ನೋದು ನಮ್ಮ ಮೆದುಳಿನ ಆಟೋಪೈಲಟ್ ಮೋಡಿದ್ದ ಹಾಗೆ. ವಿಜ್ಞಾನಿಗಳು ಈ ಪ್ರಕ್ರಿಯೆಯನ್ನು ಚಂಕಿಂಗ್ ಅಥವಾ ಮಾಹಿತಿಯನ್ನು ವಿಭಜಿಸುವ ಪ್ರಕ್ರಿಯೆ ಅಂತ ಕರೀತಾರೆ. ಅಂದ್ರೆ ನಮ್ಮ ಮೆದುಳು ಯಾವಾಗ್ಲೂ ತನ್ನ ಶ್ರಮವನ್ನು, ತನ್ನ ಎನರ್ಜಿಯನ್ನು ಹೇಗೆ ಉಳಿಸೋದು ಅಂತ ಯೋಚಿಸ್ತಾ ಇರುತ್ತಲ್ವಾ? ಒಂದು ರೀತಿಯಲ್ಲಿ ಹೌದು. ದೈನಂದಿನ ಪ್ರತಿಯೊಂದು ಸಣ್ಣ ಕೆಲಸಕ್ಕೂ ಮೆದುಳು ತನ್ನ ಸಂಪೂರ್ಣ ಶಕ್ತಿಯನ್ನು ಬಳಸಿದರೆ ಹೊಸ ಆಲೋಚನೆಗಳಿಗೆ, ಸೃಜನಶೀಲತೆಗೆ ಜಾಗವೇ ಇರೋದಿಲ್ಲ. ಅದು ನಿರಂತರವಾಗಿ ನಡೆಯುವ ಕ್ರಿಯೆಗಳನ್ನು ಸ್ವಯಂಚಾಲಿತ ಹವ್ಯಾಸಗಳಾಗಿ ಪರಿವರ್ತಿಸುತ್ತೆ. ಇಲ್ಲಿಯೇ ನಾವು ಹವ್ಯಾಸದ ಚಕ್ರ ಎಂಬ 3 ಹಂತದ ಪ್ರಕ್ರಿಯೆಯನ್ನು ಅರ್ಥಮಾಡಿಕೊಳ್ಳಬೇಕು. ಆ 3 ಹಂತಗಳು ಯಾವುವು ಅಂತ ವಿವರಿಸಬಹುದಾ? ಖಂಡಿತ. ಮೊದಲನೆಯದು ಕ್ಯೂ, ಅಂದರೆ ಸೂಚನೆ ಅಥವಾ ಪ್ರಚೋದನೆ. ಇದು ಮೆದುಳಿಗೆ ಯಾವ ಹವ್ಯಾಸವನ್ನು ಶುರು ಮಾಡಬೇಕು ಅಂತ ಹೇಳುವ ಒಂದು ಟ್ರಿಗರ್. ಎರಡನೆಯದು ರೂಢಿ. ಇದು ಕ್ಯೂ ಸಿಕ್ಕಾಗ ನಾವು ಮಾಡುವ
ದೈಹಿಕ ಮಾನಸಿಕ ಅಥವಾ ಭಾವನಾತ್ಮಕ ನಡವಳಿಕೆ. ಮತ್ತು ಮೂರನೆಯದು ಪ್ರತಿಫಲ. ಹೌದು, ಈ ನಡವಳಿಕೆಯಿಂದ ಸಿಗುವ ಲಾಭ ಅಥವಾ ತೃಪ್ತಿ. ಈ ಪ್ರತಿಫಲವೇ ಮೆದುಳಿಗೆ ಈ ನಿರ್ದಿಷ್ಟ ಚಕ್ರವನ್ನು ಭವಿಷ್ಯಕ್ಕಾಗಿ ನೆನಪಿಟ್ಟುಕೊಳ್ಳಬೇಕೇ ಅಥವಾ ಬೇಡವೇ ಎಂದು ನಿರ್ಧರಿಸಲು ಸಹಾಯ ಮಾಡುತ್ತೆ. ಇದನ್ನ ನಾವು ದೈನಂದಿನ ಜೀವನಕ್ಕೆ ಹೋಲಿಸಿ ನೋಡಿದ್ರೆ ತುಂಬಾ ಸ್ಪಷ್ಟವಾಗುತ್ತೆ. ನಾವೆಲ್ಲರೂ ಹೊಸದಾಗಿ ಕಾರ್ ಓಡಿಸಲು ಕಲಿಯುವಾಗ, ವಿಶೇಷವಾಗಿ ರಿವರ್ಸ್ ತೆಗೆದುಕೊಳ್ಳುವಾಗ ಎಷ್ಟು ಕಷ್ಟಪಡುತ್ತೇವೆ ಅಲ್ವಾ? ಹೌದು, ಕನ್ನಡಿ ನೋಡುವುದು, ಸ್ಟೀರಿಂಗ್ ತಿರುಗಿಸುವುದು, ಬ್ರೇಕ್ ಮತ್ತು ಆಕ್ಸಿಲರೇಟರ್ ನಿಯಂತ್ರಿಸುವುದು ಎಲ್ಲವೂ ದೊಡ್ಡ ಸವಾಲಾಗಿರುತ್ತೆ. ನಮ್ಮ ಮೆದುಳು ಆ ಸಮಯದಲ್ಲಿ ಫುಲ್ ಆಕ್ಟಿವ್ ಆಗಿರುತ್ತೆ. ಆದ್ರೆ ಕೆಲವೇ ತಿಂಗಳುಗಳಲ್ಲಿ ಅದೇ ಕೆಲಸ ಸಂಪೂರ್ಣ ಆಟೋಮ್ಯಾಟಿಕ್ ಆಗತ್ತೆ. ನಿಜ. ನಾವು ಪಕ್ಕದಲ್ಲಿರೋರ ಜೊತೆ ಮಾತಾಡ್ತಾ ಬೇರೇನೋ ಯೋಚಿಸ್ತಾ ಸುಲಭವಾಗಿ ಕಾರ್ ರಿವರ್ಸ್ ಮಾಡ್ತೀವಿ. ಬೆಳಿಗ್ಗೆ ಎದ್ದ ಕೂಡಲೇ ಶೂಲೇಸ್ ಕಟ್ಟುವುದು, ಬ್ರಷ್ ಮಾಡುವಾಗ ಪೇಸ್ಟ್ ಹಾಕುವುದು, ಇವೆಲ್ಲವೂ ನಾವು ಕುಳಿತು ಯೋಚಿಸಿ ತೆಗೆದುಕೊಳ್ಳುವ ನಿರ್ಧಾರಗಳಲ್ಲ. ಅವು ಕೇವಲ ಹವ್ಯಾಸಗಳು. ನಿಖರವಾಗಿ ಅದೇ ಈ ಬಾಸಲ್ ಗ್ಯಾಂಗ್ಲಿಯಾ ಮಾಡುವ ಮ್ಯಾಜಿಕ್. ಆದರೆ ಇಲ್ಲಿ ವಿಷಯ ನಿಜಕ್ಕೂ ಆಸಕ್ತಿದಾಯಕವಾಗುತ್ತೆ. ಈ ಕ್ಯೂ, ರೂಢಿ ಮತ್ತು ಪ್ರತಿಫಲಗಳ ಚಕ್ರಕ್ಕೆ ಅಷ್ಟೊಂದು ಶಕ್ತಿ ತುಂಬುವುದು ಯಾವುದು? ಈ ಹವ್ಯಾಸಗಳು ಅಷ್ಟು ಸುಲಭವಾಗಿ ಯಾಕೆ ಬೇರೂರುತ್ತವೆ ಅಂತ ನೋಡಬೇಕು. ಇದಕ್ಕೆ ಕ್ಲೌಡ್ ಹಾಪ್ಕಿನ್ಸ್ ಎಂಬ ಜಾಹೀರಾತು ತಜ್ಞರ ಕಥೆ ಅತ್ಯುತ್ತಮ ಉದಾಹರಣೆ. 20ನೇ ಶತಮಾನದ ಆರಂಭದಲ್ಲಿ ಅಮೆರಿಕದಲ್ಲಿ ಜನರಿಗೆ ಹಲ್ಲುಜ್ಜುವ ಅಭ್ಯಾಸವೇ ಇರಲಿಲ್ಲ. ಹಲ್ಲಿನ ಆರೋಗ್ಯ ತುಂಬಾ ಕೆಟ್ಟಿತ್ತು. ಆಗ ಪೆಪ್ಸೊಡೆಂಟ್ ಟೂತ್ಪೇಸ್ಟ್ ಮಾರುಕಟ್ಟೆಗೆ ಬಂತು. ಅಮೆರಿಕದ ಜನರಿಗೆ ಹಲ್ಲುಜ್ಜುವ ಅಭ್ಯಾಸವೇ ಇರ್ಲಿಲ್ಲ ಅನ್ನೋದು ನಿಜಕ್ಕೂ ಆಶ್ಚರ್ಯ. ಹಾಪ್ಕಿನ್ಸ್ ಇದನ್ನ ಹೇಗೆ ಬದಲಾಯಿಸಿದ? ಹಾಪ್ಕಿನ್ಸ್ ಜನರ ಮೆದುಳಿನ ಹವ್ಯಾಸದ ಚಕ್ರವನ್ನೇ ಟಾರ್ಗೆಟ್ ಮಾಡಿದ. ಆತ ಜನರಿಗೆ ಹಲ್ಲುಗಳ ಮೇಲಿನ ಉರಟಾದ ಪದರ ಎಂಬ ಕ್ಯೂ ಅಥವಾ ಸೂಚನೆಯನ್ನ ತೋರಿಸಿದ. ಅಂದ್ರೆ ನಿಮ್ಮ ನಾಲಿಗೆಯನ್ನು ಹಲ್ಲಿನ ಮೇಲೆ ಆಡಿಸಿ ನೋಡಿ, ಆ ಪದರ ಇದೆಯಲ್ಲವೇ ಅಂತ ಜಾಹೀರಾತು ನೀಡಿಗ. ಹೌದು. ನಂತರ ಪೆಪ್ಸೊಡೆಂಟ್ ಬಳಸಿದ್ರೆ ಸಿಗುವ ಸುಂದರವಾದ ಹೊಳೆಯುವ ನಗು ಎಂಬ ಪ್ರತಿಫಲವನ್ನು ಭರವಸೆ ನೀಡಿದ. ಜೊತೆಗೆ ಪೆಪ್ಸೊಡೆಂಟ್ನಲ್ಲಿದ್ದ ಪುದೀನಾ ಅಂಶ ಬಾಯಲ್ಲಿ ಒಂದು ರೀತಿಯ ತಂಪಾದ ಜುಮ್ಮೆನಿಸುವ ಅನುಭವ ನೀಡ್ತಾ ಇತ್ತು. ಎಕ್ಸಾಕ್ಟ್ಲಿ. ಆ ಮೂಲಕ ಇಡೀ ಜಗತ್ತಿನಾದ್ಯಂತ ಪ್ರತಿದಿನ ಬ್ರಷ್ ಮಾಡುವ ಹವ್ಯಾಸವನ್ನು ಆತ ಹುಟ್ಟುಹಾಕಿದ. ಇಲ್ಲಿ ಅತ್ಯಂತ ಕುತೂಹಲಕಾರಿ ವಿಷಯ ಏನಂದ್ರೆ, ಕೇವಲ ಕ್ಯೂ ಮತ್ತು ಪ್ರತಿಫಲ ಇದ್ರೆ ಸಾಲ್ದು, ಆ ಎರಡನ್ನೂ ಬೆಸೆಯುವ ಬಯಕೆ ಎಂಬ ಅಂಶ ತುಂಬಾ ಮುಖ್ಯವಾಗತ್ತೆ. ಬಯಕೆ ಅಂದ್ರೆ ಕ್ರೇವಿಂಗ್ ಅಲ್ವಾ? ಹೌದು. ಇದನ್ನ ಅರ್ಥ ಮಾಡ್ಕೊಳ್ಳಲು ವೋಲ್ಫ್ರಾಮ್ ಶುಲ್ಟ್ಸ್ ಎಂಬ ವಿಜ್ಞಾನಿ ಜೂಲಿಯೋ ಎಂಬ ಕೋತಿಯ ಮೇಲೆ ಮಾಡಿದ ಪ್ರಯೋಗವನ್ನು ನೋಡ್ಬೇಕು. ಕೋತಿಯ ಮೇಲೆ ಪ್ರಯೋಗ ಹೇಗಿತ್ತದು? ಜೂಲಿಯೋ ಕೋತಿಯನ್ನು ಒಂದು ಕಂಪ್ಯೂಟರ್ ಪರದೆಯ ಮುಂದೆ ಕೂರಿಸಲಾಗಿತ್ತು. ಪರದೆಯ ಮೇಲೆ ಬಣ್ಣ ಬಣ್ಣದ ಆಕಾರಗಳು ಬಂದಾಗ ಆ ಕೋತಿ ಒಂದು ಲೀವರ್ ಅನ್ನು ಎಳಿಬೇಕು. ಆಗ ಆ ಕೋತಿಯ ಬಾಯಿಗೆ ಒಂದು ಟ್ಯೂಬ್ ಮೂಲಕ ಸಿಹಿಯಾದ ಬ್ಲ್ಯಾಕ್ಬೆರಿ ಜ್ಯೂಸ್ ಬೀಳ್ತಿತ್ತು. ಆಕಾರಗಳು, ಕ್ಯೂ, ಲೀವರ್ ಎಳೆಯುವುದು ರೂಢಿ ಮತ್ತು ಜ್ಯೂಸ್ ಅನ್ನೋದು ಪ್ರತಿಫಲ. ಕರೆಕ್ಟ್. ವಿಜ್ಞಾನಿಗಳು ಕೋತಿಯ ಮೆದುಳನ್ನು ಸ್ಕ್ಯಾನ್ ಮಾಡುತ್ತಿದ್ರು. ಆರಂಭದಲ್ಲಿ ಜ್ಯೂಸ್ ಬಾಯಿಗೆ ಬಿದ್ದಾಗಲೇ ಕೋತಿಯ ಮೆದುಳಿನಲ್ಲಿ ಆನಂದದ ಪ್ರತಿಕ್ರಿಯೆ ಕಾಣಿಸ್ತಿತ್ತು. ಆದರೆ ದಿನ ಕಳೆದಂತೆ ಏನಾಯಿತು ಗೊತ್ತಾ? ಏನಾಯ್ತು? ಜೂಲಿಯೋಗೆ ಆ ಆಟ ಅಭ್ಯಾಸ ಆಯ್ತಾ? ಹೌದು, ಕೇವಲ ಅಭ್ಯಾಸವಾಗಿದ್ದಲ್ಲ. ಕಂಪ್ಯೂಟರ್ ಪರದೆಯ ಮೇಲೆ ಆಕಾರಗಳನ್ನು ಕಂಡ ಕೂಡಲೇ ಜ್ಯೂಸ್ ಸಿಗುವ ಮುನ್ನವೇ ಕೋತಿಯ ಮೆದುಳು ಆನಂದವನ್ನು ನಿರೀಕ್ಷಿಸಲು ಶುರು ಮಾಡಿತ್ತು. ಆ ನಿರೀಕ್ಷೆಯೇ ಪ್ರಬಲವಾದ ಬಯಕೆಯಾಗಿ ಬದಲಾಯಿತು. ಓ, ಜ್ಯೂಸ್ ಸಿಗೋ ಮುಂಚೆನೆ? ಹೌದು. ಒಮ್ಮೆ ವಿಜ್ಞಾನಿಗಳು ಬೇಕೆಂದೇ ಜ್ಯೂಸ್ ಬರುವುದನ್ನು ತಡೆದ್ರು. ಆಗ ಆ ಕೋತಿ ಸಿಟ್ಟಿನಿಂದ ಕೂಗಾಡ್ತಾ ಹತಾಶೆಯಾಯಿತು. ಅಂದ್ರೆ ಕ್ಯೂ ಮತ್ತು ಪ್ರತಿಫಲದ ನಡುವೆ ಈ ಬಯಕೆ ಹುಟ್ಟಿಕೊಂಡಾಗಲೇ ಒಂದು ವರ್ತನೆ ಪ್ರಬಲ ಹವ್ಯಾಸವಾಗಿ ಬೇರೂರುತ್ತದೆ. ನಿಮಿಷ, ಅಂದ್ರೆ ಜ್ಯೂಸ್ ಸಿಗುವ ಮುನ್ನವೇ ಮೆದುಳು ಖುಷಿ ಪಡೋಕ್ ಶುರು ಮಾಡಿತಾ? ಇದೇ ತಂತ್ರವನ್ನಲ್ವಾ ಇಂದಿನ ಬಹುದೊಡ್ಡ ಸಂಸ್ಥೆಗಳು ಬಳಸ್ಕೊಳ್ಳೋದು? ಮೆಕ್ಡೊನಾಲ್ಡ್ಸ್ನಂಥ ಫಾಸ್ಟ್ ಫುಡ್ ಅಂಗಡಿಗಳು ಎಲ್ಲಿ ಹೋದ್ರೂ ಒಂದೇ ರೀತಿಯ ವಿನ್ಯಾಸ ಹೊಂದಿರ್ತವೆ. ಅಥವಾ ಮಾಲ್ಗಳಲ್ಲಿ ಸಿನಬಾನ್ ಮಳಿಗೆಗಳು ತಮಗಾಗಿಯೇ ಮೂಲೆಗಳಲ್ಲಿ ಜಾಗ ಹಿಡಿದು ಆ ದಾಲ್ಚಿನಿ ರೋಲ್ಗಳ ಸಿಹಿ ವಾಸನೆ ಇಡೀ ಮಾಲ್ಗೆ ಹರಡುವಂತೆ ಮಾಡುತ್ತವೆ. ಹೌದು, ಆ ವಾಸನೆ ನಮ್ಮ ಮೆದುಳಿನಲ್ಲಿ ಸುಪ್ತ ಬಯಕೆಯನ್ನು ಹುಟ್ಟುಹಾಕಿ ನಮ್ಮನ್ನು ಅವರತ್ತ ಸೆಳೆಯುತ್ತೆ. ಖಂಡಿತ. ಆ ವಾಸನೆ ಒಂದು ಕ್ಯೂ. ಅದು ನಮ್ಮ ಮೆದುಳಿನಲ್ಲಿ ಆ ಸಿಹಿ ತಿಂದಾಗ ಸಿಗುವ ಆನಂದದ ಬಯಕೆಯನ್ನು ಹುಟ್ಟುಹಾಕುತ್ತೆ. ನಾವು ಆಟೋಮ್ಯಾಟಿಕ್ ಆಗಿ ಆ ಅಂಗಡಿಯತ್ತ ಹೆಜ್ಜೆ ಹಾಕ್ತೀವಿ. ಅಂದ್ರೆ ಈ ಫಾಸ್ಟ್ ಫುಡ್ ಕಂಪನಿಗಳು ನಮ್ಮ ಮೆದುಳನ್ನೇ ಹ್ಯಾಕ್ ಮಾಡ್ತವೆ ಅಂತಾಯ್ತು. ಹಾಗಾದ್ರೆ ನಾವು ವಾಪಸ್ ನಮ್ಮ ಮೆದುಳನ್ನೇ ಹ್ಯಾಕ್ ಮಾಡೋಕ್ಕಾಗಲ್ವಾ? ಈ ಕೆಟ್ಟ ಹವ್ಯಾಸಗಳನ್ನು ಬದಲಾಯಿಸಲು ಸಾಧ್ಯವೇ ಎಂಬ ಪ್ರಶ್ನೆಯಲ್ಲಿ ಮೂಡುತ್ತೆ. ಖಂಡಿತ ಸಾಧ್ಯ.
ಇದಕ್ಕೆ ಅಮೆರಿಕನ್ ಫುಟ್ಬಾಲ್ ತರಬೇತುದಾರ ಟೋನಿ ಡಂಗಿ ಟ್ಯಾಂಪಾ ಬೇ ಬುಕಾನಿಯರ್ಸ್ ತಂಡವನ್ನು ವಿಜೇತರನ್ನಾಗಿ ಮಾಡಿದ ಕಥೆ ನಮಗೆ ಉತ್ತರ ನೀಡುತ್ತೆ. ಆ ತಂಡ ಅತ್ಯಂತ ಕಳಪೆ ಪ್ರದರ್ಶನ ನೀಡ್ತಾಯಿತ್ತು ಅಲ್ವಾ? ಹೌದು, ಆಟಗಾರರು ಮೈದಾನದಲ್ಲಿ ಎದುರಾಳಿಯ ನಡೆಗಳನ್ನು ವಿಶ್ಲೇಷಿಸುತ್ತಾ ಯೋಚಿಸುತ್ತಾ ಸಮಯ ವ್ಯರ್ಥ ಮಾಡುತ್ತಿದ್ರು. ಫುಟ್ಬಾಲ್ನಲ್ಲಿ ಮಿಲಿಸೆಕೆಂಡ್ಸ್ಗಳು ಕೂಡ ಮುಖ್ಯ. ಆಗ ಟೋನಿ ಡಂಗಿ ಒಂದು ಸತ್ಯವನ್ನು ಅರಿತಿದ್ದರು. ಹಳೆಯ ಹವ್ಯಾಸವನ್ನು ನಮ್ಮ ಮೆದುಳಿನಿಂದ ಸಂಪೂರ್ಣವಾಗಿ ಅಳಿಸಿ ಹಾಕಲು ಸಾಧ್ಯವಿಲ್ಲ. ಹಾಗಾಗಿ ಅವರು ಆಟಗಾರರಿಗೆ ಹೊಸ ತಂತ್ರಗಳನ್ನು ಕಲಿಸುವ ಬದಲು ಅವರ ಹಳೆಯ ಹವ್ಯಾಸಗಳನ್ನೇ ಮರುರೂಪಿಸಿದ್ರು. ಎದುರಾಳಿಯ ಕಾಲುಗಳ ಚಲನೆಯನ್ನು ನೋಡಿ ಯೋಚಿಸುವ ಬದಲು ಆಟೋಮ್ಯಾಟಿಕ್ ಆಗಿ ಪ್ರತಿಕ್ರಿಯಿಸುವಂತೆ ತರಬೇತಿ ನೀಡಿದರು. ಇದರಿಂದ ಆಟಗಾರರ ವೇಗ ಹೆಚ್ಚಾಯಿತು ಮತ್ತು ಅವರು ಚಾಂಪಿಯನ್ಗಳಾದರು. ಇದನ್ನೇ ಹವ್ಯಾಸ ಬದಲಾವಣೆಯ ಸುವರ್ಣ ನಿಯಮ ಅಂತೆ ಕರೆಯಲಾಗುತ್ತೆ. ಈ ನಿಯಮದ ಪ್ರಕಾರ ಹಳೆಯ ಸೂಚನೆ ಮತ್ತು ಹಳೆಯ ಪ್ರತಿಫಲವನ್ನು ಹಾಗೆಯೇ ಉಳಿಸಿಕೊಂಡು ಕೇವಲ ಮದ್ಯದ ರೂಢಿಯನ್ನು ಮಾತ್ರ ಬದಲಾಯಿಸಬೇಕು. ಮ್ಯಾಂಡಿ ಎಂಬ 24 ವರ್ಷದ ಯುವತಿಯ ಉದಾಹರಣೆ ತೆಗೆದುಕೊಳ್ಳಿ. ಆಕೆಗೆ ಉಗುರು ಕಚ್ಚುವ ತೀವ್ರವಾದ ಅಭ್ಯಾಸವಿತ್ತು. ಎಷ್ಟರ ಮಟ್ಟಿಗೆಂದ್ರೆ ಬೆರಳುಗಳಿಂದ ರಕ್ತ ಬರೋವರೆಗೂ ಆಕೆ ಉಗುರು ಕಚ್ಚುತ್ತಿದ್ಲು. ರಕ್ತ ಬರೋವರೆಗೂನಾ? ಆಕೆ ಆ ಅಭ್ಯಾಸವನ್ನ ಹೇಗೆ ಬಿಟ್ಲು? ಚಿಕಿತ್ಸಕರು ಆಕೆಗೆ ಉಗುರು ಕಚ್ಚಲು ಪ್ರೋತ್ಸಾಹಿಸುವ ಕ್ಯೂ ಏನೆಂದು ಹುಡುಕಲು ಹೇಳಿದ್ರು. ಆಕೆಗೆ ಬೆರಳುಗಳಲ್ಲಿ ಉದ್ವೇಗ ಅಥವಾ ಏನಾದರೂ ದೈಹಿಕ ಉತ್ತೇಜನದ ಅಗತ್ಯವಿದ್ದಾಗ ಉಗುರು ಕಚ್ಚುತ್ತಿದ್ಲು ಅಂತ ತಿಳಿಯಿತು. ಆಗ ಚಿಕಿತ್ಸಕರು ಆಕೆಗೆ ಒಂದು ಹೊಸ ರೂಢಿಯನ್ನು ಕಲಿಸಿದ್ರು. ಹೌದು, ಉಗುರು ಕಚ್ಚಬೇಕು ಎಂಬ ಬಯಕೆ ಬಂದಾಗಲೆಲ್ಲ ಕೈಗಳನ್ನು ಭದ್ರವಾಗಿ ಮಡಿಚಿಕೊಳ್ಳುವುದು, ಜೇಬಿನಲ್ಲಿ ಕೈ ಹಾಕಿಕೊಳ್ಳುವುದು ಅಥವಾ ಕೈ ತೋಳನ್ನು ಉಜ್ಜಿಕೊಳ್ಳುವುದು. ಅದಷ್ಟು ಸುಲಭನಾ? ಬರೀ ಕೈ ಮಡಚ್ಕೊಳ್ಳೋದ್ರಿಂದ ಉಗುರು ಕಚ್ಚೋದು ನಿಂತೋಯ್ತಾ? ಖಂಡಿತ. ಯಾಕೆಂದ್ರೆ ಕೈಗಳನ್ನು ಉಜ್ಜಿಕೊಳ್ಳುವುದರಿಂದ ಆಕೆಗೆ ಬೇಕಾದ ದೈಹಿಕ ಉತ್ತೇಜನದ ಪ್ರತಿಫಲ ಸಿಗುತ್ತಿತ್ತು. ಕ್ಯೂ ಅದೇ ಇತ್ತು, ಪ್ರತಿಫಲವೂ ಅದೇ ಇತ್ತು, ಕೇವಲ ಮದ್ಯದ ರೂಢಿ ಬದಲಾಗಿತ್ತು. ಅತಿಯಾಗಿ ತಿನ್ನುವುದು ಅಥವಾ ಧೂಮಪಾನ ಬಿಡುವುದಕ್ಕೂ ಇದೇ ತಂತ್ರ ಉಪಯುಕ್ತ. ಸಿಗರೆಟ್ ಸೇದುವ ವ್ಯಕ್ತಿ ತಮಗೆ ಬೇಕಾದದ್ದು ನಿಕೋಟಿನ್ ಮಾತ್ರವೇ ಅಥವಾ ಕೆಲಸದ ಮಧ್ಯೆ ಸ್ನೇಹಿತರ ಜೊತೆಗಿನ ವಿರಾಮವೇ ಎಂಬುದನ್ನು ಅರಿತುಕೊಳ್ಳಬೇಕು. ವಿರಾಮವೇ ಪ್ರತಿಫಲವಾಗಿದ್ರೆ ಸಿಗರೆಟ್ ಸೇದುವ ಬದಲು ಕೇವಲ ಒಂದು ವಾಕ್ ಹೋಗಿ ಬರುವ ಹೊಸ ರೂಢಿಯನ್ನು ಅಳವಡಿಸಿಕೊಳ್ಳಬಹುದು. ಆದ್ರೆ ಇದನ್ನ ನಾವು ದೊಡ್ಡ ಚಿತ್ರಣಕ್ಕೆ ಅಥವಾ ವ್ಯಾಪಕ ದೃಷ್ಟಿಕೋನಕ್ಕೆ ಸಂಪರ್ಕಿಸಿದ್ರೆ ಕೇವಲ ರೂಢಿಯನ್ನು ಬದಲಾಯಿಸಿದ್ರೆ ಮಾತ್ರ ಸಾಲದು. ನಂಬಿಕೆ ಎಂಬುದು ಅತ್ಯಂತ ಮುಖ್ಯ. ಆಲ್ಕೋಹಾಲಿಕ್ಸ್ ಅನಾಮಧೇಯ ಗುಂಪುಗಳಿಗೆ ಶಿಸ್ತಿಗೆ ಇದೇ ಕಾರಣ. ಕಷ್ಟದ ಸಮಯ ಬಂದಾಗ ಬದಲಾವಣೆ ಸಾಧ್ಯ, ನಾನು ಕುಡಿತದ ದಾಸನಲ್ಲ ಎಂಬ ಗಾಢವಾದ ನಂಬಿಕೆ ಮತ್ತು ಇತರರ ಬೆಂಬಲ ಆ ವ್ಯಕ್ತಿಯನ್ನು ಕಾಪಾಡುತ್ತೆ. ನಂಬಿಕೆ ಮತ್ತು ಸಣ್ಣ ಬದಲಾವಣೆಗಳು ಎಷ್ಟೊಂದು ಶಕ್ತಿಶಾಲಿ ಅನ್ನೋದಕ್ಕೆ ಇರಾಕ್ನ ಕುಫಾ ನಗರದ ಕಥೆ ಅದ್ಭುತ ಉದಾಹರಣೆ. ಇರಾಕ್ನ ಮಿಲಿಟರಿ ಕಥೆ. ಇರಾಕ್ನ ಕುಫಾ ನಗರದಲ್ಲಿ ಪದೇ ಪದೇ ದೊಡ್ಡ ಗಲಭೆಗಳಾಗ್ತಿದ್ವು. ಅಲ್ಲಿನ ಅಮೆರಿಕನ್ ಮಿಲಿಟರಿ ಅಧಿಕಾರಿ ಗಲಭೆಗಳನ್ನು ನಿಯಂತ್ರಿಸಲು ಶಸ್ತ್ರಾಸ್ತ್ರಗಳನ್ನು ಬಳಸಲಿಲ್ಲ. ಬದಲಾಗಿ ಆತ ಗಲಭೆಗಳ ವಿಡಿಯೋಗಳನ್ನು ನೋಡಿ ಒಂದು ಪ್ಯಾಟರ್ನ್ ಅನ್ನು ಗಮನಿಸಿದ. ಮಧ್ಯಾಹ್ನ ಜನರು ಒಂದು ಚೌಕದಲ್ಲಿ ಸೇರುತ್ತಿದ್ದರೂ ಘೋಷಣೆ ಕೂಗುತ್ತಿದ್ದರು. ಹೊತ್ತುಗಳದಂತೆ ಅವರಿಗೆ ಹಸಿವಾಗುತ್ತಿತ್ತು. ಆಗ ಅಲ್ಲಿದ್ದ ಕಬಾಬ್ ಅಂಗಡಿಗಳಿಂದ ಆಹಾರ ತಿಂದ ಬಳಿಕ ಹೊಸ ಶಕ್ತಿ ಬಂದು ಗಲಭೆ ಶುರುವಾಗುತ್ತಿತ್ತು. ಅಂದ್ರೆ ಕಬಾಬ್ ತಿಂದ ಮೇಲೆ ಗಲಭೆ ಶುರುವಾಗ್ತಾ ಇತ್ತಾ? ಹೌದು. ಇದನ್ನ ಅರಿತ ಆ ಅಧಿಕಾರಿ ಅಲ್ಲಿನ ಮೇಯರ್ ಬಳಿ ಮಾತನಾಡಿ ಆ ಚೌಕದಲ್ಲಿ ಕಬಾಬ್ ಅಂಗಡಿಗಳೇ ಇರದಂತೆ ಮಾಡಿದ. ಮಾರನೇ ದಿನ ಜನ ಸೇರಿದ್ರು, ಘೋಷಣೆ ಕೂಗಿದ್ರು. ಆದ್ರೆ ಸಂಜೆಯಾಗುತ್ತಿದ್ದಂತೆ ಹಸಿವಿನಿಂದ ಕಂಗೆಟ್ರು. ತಿನ್ನಲು ಕಬಾಬಿರಿಲ್ಲ. ಗುಂಪು ತಾನಾಗಿಯೇ ಚದುರಿಹೋಯಿತು. ಇದು ಕೇವಲ ಒಂದು ಸಣ್ಣ ಹವ್ಯಾಸದ ಬದಲಾವಣೆ ಇಡೀ ವಾತಾವರಣವನ್ನು ಹೇಗೆ ಶಾಂತಗೊಳಿಸಿತು ಅನ್ನೋದನ್ನ ತೋರಿಸುತ್ತೆ. ನಿಖರವಾಗಿ ಹೇಳಿದ್ದೀರಿ. ಇದು ಮೂಲ ಹವ್ಯಾಸಗಳು ಎಂಬ ಪರಿಕಲ್ಪನೆಗೆ ನಮ್ಮನ್ನು ಕರೆದೊಯ್ಯುತ್ತೆ. ಕೆಲವು ಹವ್ಯಾಸಗಳು ನಮ್ಮ ಜೀವನದ ಇತರ ಹವ್ಯಾಸಗಳ ಮೇಲೆ ಸರಪಳಿ ಪ್ರತಿಕ್ರಿಯೆಯನ್ನು ಉಂಟುಮಾಡ್ತವೆ. ಉದಾಹರಣೆಗೆ, ಒಬ್ಬ ವ್ಯಕ್ತಿ ವಾರಕ್ಕೊಮ್ಮೆ ವ್ಯಾಯಾಮ ಮಾಡುವ ಅಭ್ಯಾಸವನ್ನು ಶುರು ಮಾಡಿದ್ರೆ ಆತನಿಗೆ ಅರಿವಿಲ್ಲದಂತೆಯೇ ಆತ ಉತ್ತಮ ಆಹಾರವನ್ನು ಸೇವಿಸಲು ಶುರು ಮಾಡ್ತಾನೆ. ಕಡಿಮೆ ಖರ್ಚು ಮಾಡ್ತಾನೆ, ಕೆಲಸದಲ್ಲಿ ಹೆಚ್ಚು ಉತ್ಪಾದಕನಾಗುತ್ತಾನೆ ಮತ್ತು ಹೆಚ್ಚು ತಾಳ್ಮೆಯಿಂದಿರುತ್ತಾನೆ. ವ್ಯಾಯಾಮ ಎಂಬ ಒಂದು ಮೂಲ ಹವ್ಯಾಸ ಉಳಿದೆಲ್ಲ ಒಳ್ಳೆಯ ಹವ್ಯಾಸಗಳು ಬೆಳೆಯಲು ಬೇಕಾದ ವಾತಾವರಣವನ್ನು ಸೃಷ್ಟಿಸುತ್ತೆ. ಇದೇ ತಂತ್ರವನ್ನು ಸ್ಟಾರ್ಬಕ್ಸ್ನಂತಹ ಬೃಹತ್ ಸಂಸ್ಥೆಗಳು ತಮ್ಮ ಉದ್ಯೋಗಿಗಳನ್ನು ತರಬೇತಿ ಮಾಡಲು ಬಳಸುತ್ತವೆ. ಪುಸ್ತಕದಲ್ಲಿ ಇಚ್ಛಾಶಕ್ತಿಯ ತರಬೇತಿ ಬಗ್ಗೆ ಪ್ರಸ್ತಾಪಿಸಲಾಗಿದೆ. ಟ್ರಾವಿಸ್ ಎಂಬ ಯುವಕನ ಕಥೆ ನಮಗಿಲ್ಲಿ ತುಂಬಾ ಇಷ್ಟವಾಗುತ್ತೆ. ಆತ ಬೇರೆ ಬೇರೆ ಕಡೆ ಕೆಲಸ ಮಾಡಿ ಕೋಪಗೊಳ್ಳುವ ಗ್ರಾಹಕರನ್ನು ಎದುರಿಸಲಾಗದೆ ಕೆಲಸ ಬಿಡುವ ಹಂತದಲ್ಲಿದ್ದ. ಆದರೆ ಸ್ಟಾರ್ಬಕ್ಸ್ ನೀಡಿದ ತರಬೇತಿ ಆತನ ಇಚ್ಛಾಶಕ್ತಿಯನ್ನು ಸಂಪೂರ್ಣವಾಗಿ ಬದಲಾಯಿಸಿತು.
ವಿಜ್ಞಾನಿಗಳ ಪ್ರಕಾರ ಇಚ್ಛಾಶಕ್ತಿ ಅನ್ನೋದು ಕೇವಲ ಒಂದು ಕೌಶಲ್ಯವಲ್ಲ, ಅದನ್ನು ನಮ್ಮ ದೇಹದ ಸ್ನಾಯುವಿನಂತೆ. ಸ್ನಾಯುವಿನಂತೆ ಅಂದ್ರೆ ನಾವು ಜಿಮ್ಗೆ ಹೋದಾಗ ಆಗುವ ಹಾಗ? ಹೌದು, ನಾವು ಜಿಮ್ನಲ್ಲಿ ಪ್ರತಿದಿನ ತೂಕ ಎತ್ತಿದಂತೆ ಸ್ನಾಯುಗಳು ಹೇಗೆ ಬಲವಾಗುತ್ತವೆಯೋ ಹಾಗೆಯೇ ಇಚ್ಛಾಶಕ್ತಿಯನ್ನು ಪ್ರತಿದಿನ ಬಳಸಿದಂತೆ ಅದು ಬಲವಾಗುತ್ತೆ. ಆದ್ರೆ ಸ್ನಾಯುವಿನಂತೆ ಅದಕ್ಕೂ ಆಯಾಸವಾಗುತ್ತೆ. ಬೆಳಗ್ಗೆ ತುಂಬಾ ಸ್ಟ್ರಾಂಗ್ ಆಗಿರುವ ನಮ್ಮ ಇಚ್ಛಾಶಕ್ತಿ ಸಂಜೆ ಆಗ್ತಿದ್ದಂತೆ ಸುಸ್ತಾಗುತ್ತೆ. ಸ್ಟಾರ್ಬಕ್ ಸಂಸ್ಥೆ ಇದನ್ನೇ ಅರ್ಥ ಮಾಡ್ಕೊಂಡಿದ್ದು. ಅವರು ತಮ್ಮ ಉದ್ಯೋಗಿಗಳಿಗೆ ಕಷ್ಟಕರ ಸಂದರ್ಭಗಳನ್ನು ಅಂದ್ರೆ ಕೋಪಗೊಂಡ ಗ್ರಾಹಕರು ಬಂದು ಕಿರುಚಾಡಿದಾಗ ಹೇಗೆ ವರ್ತಿಸಬೇಕು ಎಂಬುದನ್ನು ಮುಂಚಿತವಾಗಿಯೇ ಯೋಚಿಸಿ ಅದಕ್ಕೊಂದು ಯೋಜನೆ ರೂಪಿಸಲು ಕಲಿಸ್ತಾರೆ. ಅಂದ್ರೆ ಪರಿಸ್ಥಿತಿ ಎದುರಾಗುವ ಮುನ್ನವೇ ಪ್ಲಾನ್ ರೆಡಿ ಇರುತ್ತೆ. ಆ ಕ್ಷಣದಲ್ಲಿ ಕೋಪಗೊಳ್ಳುವ ಬದಲು ಅಥವಾ ಭಯಪಡುವ ಬದಲು ಮುಂಚೆಯೇ ಬರೆದಿಟ್ಟುಕೊಂಡ ನಿಯಮದಂತೆ ಆಟೋಮ್ಯಾಟಿಕ್ ಆಗಿ ಪ್ರತಿಕ್ರಿಯಿಸಲು ತರಬೇತಿ ನೀಡಲಾಗುತ್ತೆ. ಇದರಿಂದ ಅವರ ಇಚ್ಛಾಶಕ್ತಿ ಕುಗ್ಗುವುದಿಲ್ಲ ಮತ್ತು ಕಷ್ಟಕರ ಕೆಲಸವೂ ಒಂದು ಸುಲಭದ ಹವ್ಯಾಸವಾಗಿ ಬದಲಾಗುತ್ತೆ. ಟ್ರಾವಿಸ್ ಈ ತರಬೇತಿಯಿಂದಲೇ ಮ್ಯಾನೇಜರ್ ವಟ್ಟಕ್ಕೆ ಬೆಳೆದದ್ದು. ಹಾಗಾದ್ರೆ ನಾವು ನಮ್ಮ ದೈನಂದಿನ ಜೀವನದಲ್ಲಿ ದಿನನಿತ್ಯದ ಸಮಸ್ಯೆಗಳನ್ನು ಪರಿಹರಿಸಲು ಈ ಪುಸ್ತಕದ ತತ್ವಗಳನ್ನು ಹೇಗೆ ಅಳವಡಿಸಿಕೊಳ್ಳಬಹುದು? ಸ್ವತಃ ಲೇಖಕ ಚಾರ್ಲ್ಸ್ ಡುಹಿಗ್ ಅವರೇ ತಮ್ಮ ಕೆಟ್ಟ ಹವ್ಯಾಸವನ್ನು ಹೇಗೆ ಬಿಟ್ರು ಎಂಬ ಕಥೆ ನಮಗೆ ಇಲ್ಲಿ ದಾರಿ ತೋರುತ್ತೆ. ಅವರಿಗೆ ಪ್ರತಿದಿನ ಮಧ್ಯಾಹ್ನ ಆಫೀಸ್ ಕ್ಯಾಂಟೀನ್ಗೆ ಹೋಗಿ ಚಾಕ್ಲೇಟ್ ಚಿಪ್ ಕುಕಿ ತಿನ್ನುವ ಅಭ್ಯಾಸವಿತ್ತು. ಇದರಿಂದ ಅವರ ತೂಕ 8 ಪೌಂಡ್ ಹೆಚ್ಚಾಗಿತ್ತು. ಆ ಅಭ್ಯಾಸ ಬಿಡೋಕೆ ಅವರು ಸಾಕಷ್ಟು ಪ್ರಯತ್ನಪಟ್ರು ಅಲ್ವಾ? ಹೌದು, ಎಷ್ಟೇ ಪ್ರಯತ್ನಿಸಿದ್ರೂ ಕಂಪ್ಯೂಟರ್ ಮೇಲೆ ಕುಕಿ ತಿನ್ಬೇಡ ಅಂತ ನೋಟ್ ಅಂಟಿಸಿದ್ರೂ ಆ ಅಭ್ಯಾಸ ಬಿಡಲು ಸಾಧ್ಯವಾಗಿರಲಿಲ್ಲ. ಕೊನೆಗೆ ಅವರು ತಮ್ಮದೇ ಪುಸ್ತಕದ ತಂತ್ರವನ್ನು ಬಳಸಿ ಅದನ್ನು ಬಿಟ್ರು. ಹೌದು, ಲೇಖಕರು ರೂಪಿಸಿದ ಆ ತಂತ್ರವನ್ನು ಯಾರು ಬೇಕಾದರೂ ತಮ್ಮ ಯಾವುದೇ ಕೆಟ್ಟ ಹವ್ಯಾಸವನ್ನು ಬದಲಾಯಿಸಲು ಬಳಸಬಹುದಾದ 4 ಹಂತದ ಚೌಕಟ್ಟು ಎಂದು ಕರೆಯಬಹುದು. ಈ 4 ಹಂತದ ಚೌಕಟ್ಟು ನಮ್ಮ ದೈನಂದಿನ ಜೀವನಕ್ಕೆ ತುಂಬಾ ಉಪಯುಕ್ತವಾಗಲಿದೆ. ಅದು ಹೇಗೆ ಕೆಲಸ ಮಾಡುತ್ತೆ ಅಂತ ವಿವರಿಸಬಹುದಾ? ಖಂಡಿತ. ಮೊದಲನೆಯ ಹಂತ ರೂಢಿಯನ್ನು ಗುರುತಿಸುವುದು. ನಾವೇನಾದರೂ ಒಂದು ಅಭ್ಯಾಸವನ್ನು ಬಿಡಬೇಕು ಅಂದ್ಕೊಂಡಾಗ ಮೊದಲು ಆ ರೂಢಿ ಏನು ಅಂತ ಸ್ಪಷ್ಟಪಡಿಸ್ಕೊಳ್ಬೇಕು. ಉದಾಹರಣೆಗೆ, ಪ್ರತಿದಿನ ಮಧ್ಯಾಹ್ನ 3:30 ಹೊತ್ತಿಗೆ ಎದ್ದುಹೋಗಿ ಕುಕಿ ತಿನ್ನುವುದು ಒಂದು ರೂಢಿ. ಎರಡನೆಯ ಹಂತ ಪ್ರತಿಫಲಗಳೊಂದಿಗೆ ಪ್ರಯೋಗ ಮಾಡುವುದು. ನಾವು ಆ ಅಭ್ಯಾಸದಿಂದ ನಿಜಕ್ಕೂ ಏನನ್ನು ಪಡಿತಾ ಇದ್ದೀವಿ ಅಂತ ಯೋಚಿಸ್ಬೇಕು. ಅದು ಬರೀ ಹಸಿವಿನ ಕಾರಣಕ್ಕಾ? ಅಥವಾ ಕೆಲ್ಸದ ಮಧ್ಯೆ ವಿರಾಮ ಬೇಕೆಂದೇ? ಅಥವಾ ಸ್ನೇಹಿತರೊಡನೆ ಮಾತನಾಡಲು ಒಂದು ನೆಪವೇ? ಇದನ್ನ ಕಂಡುಹಿಡಿಯೋದು ಹೇಗೆ? ಇದನ್ನು ಪರೀಕ್ಷಿಸಲು ಒಂದೊಂದು ದಿನ ಒಂದೊಂದು ಪ್ರಯೋಗ ಮಾಡಬೇಕು. ಒಂದು ದಿನ ಕುಕ್ಕಿ ಬದಲು ಸೇಬು ತಿನ್ಬೇಕು. ಇನ್ನೊಂದು ದಿನ ಕೇವಲ ಕಾಫಿ ಕುಡಿಬೇಕು. ಮಗದೊಂದು ದಿನ ಕೇವಲ ಹೊರಗಡೆ ವಾಕ್ ಹೋಗಿ ಸ್ನೇಹಿತರೊಡನೆ ಮಾತನಾಡಿ ವಾಪಸ್ ಬರಬೇಕು. ಇದರಿಂದ ನಮ್ಮ ನಿಜವಾದ ಬಯಕೆ ಏನು ಎಂಬುದು ತಿಳಿಯುತ್ತೆ. ಲೇಖಕರಿಗೆ ತನಗೆ ಹಸಿವಿರಲಿಲ್ಲ, ಬದಲಾಗಿ ಸ್ನೇಹಿತರೊಡನೆ ಮಾತನಾಡುವ ವಿರಾಮ ಬೇಕಿತ್ತು ಅಂತ ಅರ್ಥವಾಯಿತು. ಇದು ಕಣ್ಣು ತೆರೆಸುವ ವಿಷಯ. 3ನೇ ಹಂತ ಏನು? ಮೂರನೆಯ ಹಂತ ಸೂಚನೆಯನ್ನು ಪ್ರತ್ಯೇಕಿಸುವುದು. ನಮ್ಮ ಸುತ್ತಲಿನ ಗದ್ದಲದಲ್ಲಿ ಹವ್ಯಾಸವನ್ನು ಪ್ರೋತ್ಸಾಹಿಸುವ ಆ ಟ್ರಿಗರ್ ಯಾವುದು ಅಂತ ಕಂಡುಹಿಡಿಯುವುದು ಕಷ್ಟ. ಹಾಗಾಗಿ 5 ವಿಷಯಗಳನ್ನು ಗಮನಿಸಬೇಕು. ಆ ಕ್ಷಣದಲ್ಲಿ ನಾವು ಎಲ್ಲಿದ್ದೇವಿ, ಸಮಯ ಎಷ್ಟು, ನಮ್ಮ ಭಾವನಾತ್ಮಕ ಸ್ಥಿತಿ ಹೇಗಿದೆ, ನಮ್ಮ ಸುತ್ತಮುತ್ತ ಯಾರು ಇದ್ದಾರೆ ಮತ್ತು ಆ ಕ್ಷಣದ ಮುಂಚಿನ ಕ್ರಿಯೆ ಏನಾಗಿತ್ತು ಅಂತ. ಲೇಖಕರು ಇದನ್ನು ಬರೆದಿಟ್ಟುಕೊಂಡಾಗ ಪ್ರತಿದಿನ ಮಧ್ಯಾಹ್ನ 3:30 ಸಮಯವೇ ಆ ಪ್ರಚೋದನೆಯೆಂದು ಅವರಿಗೆ ಸ್ಪಷ್ಟವಾಯಿತು. ಕೊನೆಯ ಹಂತ 4ನೆಯ ಮತ್ತು ಕೊನೆಯ ಹಂತ ಯೋಜನೆ ರೂಪಿಸುವುದು. ನಮ್ಮ ಕ್ಯೂ ಮತ್ತು ಪ್ರತಿಫಲ ಅರ್ಥವಾದ ನಂತರ ಆ ಹಳೆಯ ರೂಢಿಯನ್ನು ಬದಲಿಸಲು ಒಂದು ಹೊಸ ಯೋಜನೆ ಬರೆಯಬೇಕು. ಲೇಖಕರು ಮಧ್ಯಾಹ್ನ 3:30 ಆದಾಗ ನಾನು ಕ್ಯಾಂಟೀನ್ಗೆ ಹೋಗಿ ಕುಕಿ ತಿನ್ನುವ ಬದಲು ಸ್ನೇಹಿತರ ಟೇಬಲ್ ಬಳಿ ಹೋಗಿ 10 ನಿಮಿಷ ಮಾತನಾಡಿ ಬರ್ತೇನೆ ಎಂದು ತೀರ್ಮಾನಿಸಿದರು. ಅವರ ನಿಜವಾದ ಬಯಕೆ ಸಾಮಾಜಿಕ ಸಂಪರ್ಕವಾಗಿತ್ತು ಹೊರತು ಕುಕಿ ಆಗಿರ್ಲೇ ಇಲ್ಲ. ಅವರು ಈ ಹೊಸ ರೂಢಿಯನ್ನು ಪಾಲಿಸಿ ತಮ್ಮ ತೂಕವನ್ನು ಕಡಿಮೆ ಮಾಡಿಕೊಂಡರು. ಇದು ಎಂತಹ ಅದ್ಭುತವಾದ ಮತ್ತು ಅಷ್ಟೇ ಪ್ರಾಕ್ಟಿಕಲ್ ಆದ ಚೌಕಟ್ಟು. ಹವ್ಯಾಸಗಳು ನಮ್ಮ ಹಣೆಯ ಬರಹವಲ್ಲ. ನಾವು ಅವುಗಳನ್ನು ಬದಲಾಯಿಸಬಹುದು ಮತ್ತು ನಮ್ಮ ಇಚ್ಛೆಯಂತೆ ಮರುನಿರ್ಮಾಣ ಮಾಡಬಹುದು ಎಂಬುದೇ ಈ ಸಂಪೂರ್ಣ ಚರ್ಚೆಯ ಸಾರಾಂಶ. ನಮ್ಮ ಮೆದುಳಿನ ಆ ಕ್ಯೂ, ರೂಢಿ, ಪ್ರತಿಫಲ ಎಂಬ ಚಕ್ರವನ್ನು ಒಮ್ಮೆ ನಾವು ಸ್ಪಷ್ಟವಾಗಿ ಅರ್ಥ ಮಾಡಿಕೊಂಡರೆ ಎಂತಹ ಕ್ಲಿಷ್ಟಕರ ನಡವಳಿಕೆಯನ್ನಾದರೂ ನಿಯಂತ್ರಿಸುವ, ಬದಲಾಯಿಸುವ ಶಕ್ತಿ ನಮಗೆ ಸಿಗುತ್ತೆ. ಅದು ಅತಿಯಾಗಿ ತಿನ್ನುವುದಾಗಿರಬಹುದು, ಸಮಯ ವ್ಯರ್ಥ ಮಾಡುವುದಾಗಿರಬಹುದು, ಅಥವಾ ಉಗುರು ಕಚ್ಚುವುದೇ ಆಗಿರಬಹುದು. ಹೌದು. ಮತ್ತು ಈ ಆಳವಾದ ಚರ್ಚೆಯ ಕೊನೆಯಲ್ಲಿ ನಾವೆಲ್ಲರೂ ಯೋಚಿಸಬೇಕಾದ ಒಂದು ಪ್ರಮುಖ ವಿಚಾರವಿದೆ.
ನಮ್ಮ ಮೆದುಳು ತನ್ನ ಶ್ರಮವನ್ನು ಉಳಿಸಲು ಪ್ರತಿಯೊಂದು ನಿರಂತರ ಕ್ರಿಯೆಯನ್ನು ಹವ್ಯಾಸವಾಗಿ ಪರಿವರ್ತಿಸಲು ಸ್ವಯಂಚಾಲಿತಗೊಳಿಸಲು ಪ್ರಯತ್ನಿಸುತ್ತಲೇ ಇರುತ್ತದೆ ಅಂತ ನಾವು ಅರಿತೆವು. ಹಾಗಾದ್ರೆ ನಾವು ಪ್ರತಿದಿನ ತೆಗೆದುಕೊಳ್ಳುವ ನಿರ್ಧಾರಗಳಲ್ಲಿ ಎಷ್ಟು ಪಾಲು ನಿಜವಾದ ಜಾಗೃತ ನಿರ್ಧಾರಗಳಾಗಿವೆ? ಮತ್ತು ಎಷ್ಟು ಪಾಲು ಕೇವಲ ಸ್ವಯಂಚಾಲಿತ ಹವ್ಯಾಸಗಳಾಗಿವೆ? ನಮ್ಮ ದೈನಂದಿನ ಆಯ್ಕೆಗಳು ನಿಜಕ್ಕೂ ನಮ್ಮ ಪ್ರಜ್ಞಾಪೂರ್ವಕ ಆಯ್ಕೆಗಳೇ ಅಥವಾ ಕೇವಲ ನಮ್ಮ ಮೆದುಳು ರೂಪಿಸಿರುವ ಹಳೆಯ ಹವ್ಯಾಸಗಳ ಪ್ರತಿರೂಪವೇ? ಒಮ್ಮೆ ಯೋಚಿಸಿ.